ಗುರು ಪೌರ್ಣಮಿ ಇದೆ. ಗುರು ಪೌರ್ಣಮಿ ಅಂತಂದ್ರೇ ನಮ್ಮ ಗುರುಗಳಿಗೆ ಅಥವಾ ಸಾಯಿಬಾಬಾಗೆ, ದತ್ತಾತ್ರೇಯಂಗೆ ನಾವು ನಮಸ್ಕಾರ ಮಾಡೋದು ಅಥವಾ ಪೂಜೆ ಮಾಡೋದು ಶ್ರೇಷ್ಠ. ಎಲ್ಲರೂ ಅಷ್ಟೇ ಎಷ್ಟು ನಂಬಿರ್ತಾರೆ ಅವರವರ ಗುರುಗಳಿಗೆ. ಹೇಳ್ತಾ ಇದ್ರು ಟೀಚರ್ಸ್ ಡೇ ಅಂತ ಬಂದರೆ ನಾವು ಹೇಗೆ ನಮ್ಮ ಟೀಚರ್ಸ್ಗಳಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀವಿ, ಒಂದು ನಮಸ್ಕಾರಗಳನ್ನ ತಿಳಿಸ್ತೀವಿ, ಹಾಗೆಯೇ ಗುರು ಪೌರ್ಣಮಿ ಅಂತ ಬಂದರೆ ನಾವು ಸಾಯಿಬಾಬಾಗೆ ಅಥವಾ ರಾಘವೇಂದ್ರ ಸ್ವಾಮಿಗೆ ನಮ್ಮ ನಮಸ್ಕಾರಗಳನ್ನ ತಿಳಿಸ್ತೀವಿ. ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾನೇ ಅಂತಲ್ಲ, ಯಾವುದೇ ಗುರುಗಳಿಗೂ ಆದರೂ ಗುರು ಪೌರ್ಣಮಿ ಅಂತ ಬಂದಾಗ ನಮ್ಮ ಒಂದು ವಿಶೇಷ ಥ್ಯಾಂಕ್ಸ್ನ ಹೇಳೋದೇ ಈ ಗುರು ಪೌರ್ಣಮಿ. ನಾವು ಶ್ರದ್ಧೆ ಭಕ್ತಿಯಿಂದ ಅವರಿಗೆ ಕೈ ಮುಗಿದ್ರೆ ಅವರು ನಮ್ಮನ್ನು ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ನಮ್ಮ ಗುರಿ ಹತ್ರ ತಲುಪಿಸ್ತಾರೆ ಅನ್ನೋದು ಒಂದು ನಂಬಿಕೆ. ಇದನ್ನೇ ತುಂಬ ವರ್ಷಗಳಿಂದ ಗುರು ಪೌರ್ಣಮಿನ ಆಚರಿಸ್ತಾ ಬಂದಿದ್ದಾರೆ. ಇವತ್ತು ನಾವು ಸಾಯಿಬಾಬಾ ಮಂದಿರದಲ್ಲಿದ್ದೀವಿ, ಮಲ್ಲೇಶ್ವರಮ್ಮನ ಸಾಯಿಬಾಬಾ ದೇವಸ್ಥಾನದ ಬಳಿ ಇದ್ದೀವಿ. ನಾವು ನೋಡ್ಬೋದು ಒಳಗಡೆ ಹೋಗಿ ಯಾವ ರೀತಿ ಎಲ್ಲ ಸಾಯಿಬಾಬನಿಗೆ ಅಲಂಕಾರ ಮಾಡಿದ್ದಾರೆ, ಎಷ್ಟು ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ನಡೆಸ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. 22 ವರ್ಷದಿಂದ ಬಾಬನ ನಂಬಿದ್ದೀನಿ. ಗುರುಪೂರ್ಣಿಮೆ ದಿವಸ ಗುರುಗಳ ದಿವಸ ಅಂತ ಹೇಳ್ತಾರೆ, ಅದಕ್ಕೆ ಬಂದು ಅವರು ಸೇವೆ ಮಾಡಿ ಅವರ ಇದಕ್ಕೆ ಪಾತ್ರನಾಗ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ನಾನು ಶಿರ್ಡಿಗೆ ಹೋಗ್ತಾಯಿದ್ದೆ, ಈ ವರ್ಷ ಹೋಗೋಕ್ಕಾಗಲಿಲ್ಲ. ಅದರಿಂದ ಇಲ್ಲಿ ಬಾಬನ ಸೇವೆ ಮಾಡ್ತೀನಿ. ಇಲ್ಲೇ ನಾನು ಸ್ವಯಂ ಸೇವಕ ಇಲ್ಲಿ 20 ವರ್ಷದಿಂದ ಮಾಡ್ತಾಯಿದ್ದೆ. ನಿಮ್ಮ ಗುರುಗಳು ಯಾರು ನಿಜ ಜೀವನದಲ್ಲಿ ನಿಮಗೆ ಪಾಠ ಹೇಳ್ಕೊಟ್ಟಂತ? ನಮ್ಮ ಪ್ರೊಫೆಸರ್ ವಿಷಕಂಠ ಅಂತೇಳಿ ಅವರಿಲ್ಲ, ಈಗ 2 ವರ್ಷ ಆಯಿತು. ನಾವಿಲ್ಲಿ ಸಾಪ್ತಾಹಿಕ ಪಾರಾಯಣ ಹೆಚ್ಚು ಕಮ್ಮಿ 7-8 ವರ್ಷದಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಗುರುಗಳು ಅವರಿಲ್ಲ, 2 ವರ್ಷ ಆಯಿತು ಹೋಗಿ. ಅವರು ಹೋದ ಮೇಲೆ ಇಲ್ಲಿ ಬಾಬನ ಸೇವೆ ಮಾಡ್ತಾರೆ. ಗುರುಗಳ ದಿವಸ ಅಂತೇಳಿ ಗುರುಪೂರ್ಣಿಮೆ ಇದು ಮಾಡ್ತೀವಿ. ನಾನು ಇದೇ 18th ಕ್ಲಾಸ್ನಲ್ಲೇ ಇರೋದು. ನಾನು ಹುಟ್ಟಿ ಇದರಿಂದನೂ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ನನಗೆ ಚೆನ್ನಾಗಿ ಚಿರಪರಿಚಯ. ಪ್ರತಿ ಗುರುಪೂರ್ಣಿಮೆಗೂ ನಾವು ಬರ್ತೀವಿ, ಮತ್ತು ಶಿರಡಿಗೂ ಪ್ರತಿ ವರ್ಷವೂ ನಾವು ಹೋಗ್ತಾ ಇರ್ತೀವಿ. ಇವತ್ತು ವಿಶೇಷ ಏನಂದರೆ ಗುರುಪೂರ್ಣಿಮೆ. ನಮಗೆ ಎಲ್ಲನೂ ಸಾಯಿಬಾಬಾನೇ, ಗುರುಗಳು ಅವರೇ, ಎಲ್ಲ ಅವರೇ. ನಾನು ಸಾಯಿಬಾಬಾ ಭಕ್ತೆ ಆ್ಯಕ್ಚುಲಾಗಿ, ನಿಜವಾಗ್ಲೂ ಹೇಳೋದಾದರೆ. ನನಗೆ ಅವರಿಂದ ಅನೇಕ ಪವಾಡಗಳೂ ಆಗಿದೆ, ಮತ್ತು ಅವರನ್ನು ನಿಜವಾಗ್ಲೂ ನಾನು ಭಾಳಷ್ಟು ನಾನು ನಂಬಿದ್ದೀನಿ. ನನ್ನ ಮನೆಯಲ್ಲೂ ಅವಾಗವಾಗ ಭಜನೆ, ನಾನು ಭಜನಾ ಮಂಡಳಿ ಕೂಡ ಇದ್ದೀನಿ, ಗುರು ಸಾಯಿಬಾಬಾ ಭಜನಾ ಮಂಡಳಿನೇ. ಪ್ರತಿಯೊಂದು ಏನೇ ಹಬ್ಬ ಕಾರ್ಯಗಳಲ್ಲಾದರೂ ಸಮೇತ ಸಾಯಿಬಾಬಾ ಭಜನೆ ಮಾಡ್ತಾಯಿರ್ತೀನಿ. ಹಾಗಾಗಿ ನನಗೆ ಅವರಲ್ಲಿ ಭಾಳಷ್ಟು ಭಕ್ತಿ ಇದೆ. ಮತ್ತು ಪ್ರತಿ ಗುರುವಾರ, ಅದರಿಂದ ಪ್ರತಿ ಗುರುವಾರನೂ ಬರ್ತೀನಿ ಈ ದೇವಸ್ಥಾನಕ್ಕೆ. ಮತ್ತು ಅವಾಗವಾಗ ಇದೇ 8th ಕ್ಲಾಸ್ನಲ್ಲಿ ಓಡಾಡೋದ್ರಿಂದ ಪ್ರತಿ ಸತಿನೂ ನಾನು ಬರ್ತಾ ಹೋಗ್ತಾ ಇರ್ತೀನಿ. ನನ್ನ ಮಕ್ಕಳು ಮನೆಯಲ್ಲಿ ಎಲ್ಲರೂ ಅಷ್ಟೇ ಬಾಬಾ ಫೋಟೋ ಇಟ್ಕೊಂಡು ಚೆನ್ನಾಗಿ ನಾವು ಭಜನೆ ಮಾಡಿಕೊಂಡು ಆರಾಮಾಗಿದ್ದೀವಿ. ಅವ್ರ ದಯದಿಂದ ನಾವು ನಿಜವಾಗ್ಲೂ ಅವ್ರ ಕರುಣೆಯಿಂದ ನಾವು ಭಾಳ ಅನುಕೂಲವಾಗಿದ್ದೀವಿ. ಗುರು ಪೌರ್ಣಮಿ ಇದೆ, ಏನು ವಿಶೇಷತೆ ಇರೋದು? ನಿಮ್ಮ ಗುರುಗಳು ಯಾರು? ನಮ್ಮ ಗುರುಗಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ. ನಮಗೆ ಅವರಿಂದ ಒಳ್ಳೆಯದಾಗಿದೆ. ನಾನೊಂದ್ಸಲ ತೀರಾ ಕಷ್ಟದಲ್ಲೇ ಮಲಗುಟ್ಟಿದ್ದೆ ಹಾಸಿಗೆ ಹಿಡ್ದು. ಅವಾಗ ಸಾಯಿಬಾಬಾ ಸಚ್ಚರಿತ್ರ ಓದ್ದೆ, ಆಮೇಲೆ ರಾಘವೇಂದ್ರ ಸ್ವಾಮಿ ಕೈ ಮುಗ್ದೆ. ಅಲ್ಲಿ ಕಾಶಿ ವಿಶ್ವನಾಥ ಒಂದು ದೇವಸ್ಥಾನ ಇದೆ ಯಲಹಂಕ ಟೌನಲ್ಲಿ, ಎಲ್ಲರಿಗೂ ಕೈ ಮುಗ್ದೆ. ನನ್ನ ಮನಸ್ಸಿನಿಂದ ಆಚೆ ಹೋಗಿ ನೀನು ನಿನ್ನ ಮಂಚದಲ್ಲಿ ಮಲಗಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಂತ ಆಚೆ ಹಿಡ್ದು ಕತ್ತಿಡ್ದು ತಳ್ಳಿದ್ರು. ನನಗೆ ತುಂಬ ಖುಷಿ ಆಯಿತು. ಇವತ್ತು ಚೆನ್ನಾಗಿದೆ. ನನ್ನ ಮಗ ಹ್ಯಾಂಡಿಕ್ಯಾಪು, ನಮ್ಮ ಮಿಸ್ಸಸ್ಸು ಹೌಸ್ ವೈಫು. ಗುರು ಪೌರ್ಣಮಿ ಅಂದರೆ ತುಂಬ ವಿಶೇಷವಾದ ದಿನ. ಗುರು ಅಂದರೆ ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ಕರ್ಕೊಂಡು ಹೋಗೋದು, ಕತ್ತಲಿಂದ ಬೆಳಕಿಗೆ ಬರಬೇಕಾಗಿರೋ ದಿನ ಗುರು ಪೌರ್ಣಮಿ ಅಂತ. ನಾವು ಯಾವ ಇದರಲ್ಲಿ ಬಂದಿರ್ತೀವೋ ಏನೋ, ಗುರುಗಳಿಂದ ನಮಗೆ ಎಷ್ಟೋ ವಿಷಯಗಳು ತಿಳಿಸಿ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತೀವಿ. ಅದರಿಂದ ರಾಮಕೃಷ್ಣ ಪರಮಹಂಸರು ನಮ್ಮ ಗುರು, ಸಾಯಿನಾಥನು ನಮ್ಮ ಗುರು, ಎಲ್ಲ ಒಂದೇ ದೇವರೇ. ಆದ್ದರಿಂದ ಗುರುಪೌರ್ಣಿಮೆ ತುಂಬ ವಿಶೇಷವಾದ ದಿನ. ನಿಮ್ಮ ಗುರುಗಳು ಯಾರು? ನೀವು ಪ್ರತಿ ವರ್ಷ ಗುರು ಪೌರ್ಣಮಿ ದಿನ ಸಾಯಿಬಾಬಾ ದೇವಸ್ಥಾನಕ್ಕೆ ಬರ್ತೀರಾ? ಹೌದಮ್ಮ, ಇವತ್ತು ಗುರುಪೂರ್ಣಿಮೆ ಅಂದರೆ ತುಂಬ ವಿಶೇಷವಾದ ದಿನ. ಇವತ್ತು ಎಲ್ಲ ಗುರುಗಳಿಗೂ ನಮಸ್ಕಾರ ಹೇಳೋವಂಥದ್ದು. ಇವಾಗ ನಾವು ಕಾಲೇಜುಗಳಲ್ಲಿ, ಸ್ಕೂಲುಗಳಲ್ಲಿ ಟೀಚರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಅದೇ ಥರ ಅನಾದಿ ಕಾಲದಿಂದ ನಮ್ಮ ಸನಾತನ ಧರ್ಮದಲ್ಲಿ ಗುರುಪೂರ್ಣಿಮೆ ಅನ್ನೋದು ಬಂದಿರೋದು. ಎಲ್ಲ ಗುರುಗಳಿಗೂ ನಾವು ಇವತ್ತು ನಮಸ್ಕಾರ ಸಲ್ಲಿಸ್ತೀವಿ. ನಾವೆಲ್ಲ ಇರೋದೇ ಬಾಬನಿಂದ, ಸಾಯಿಬಾಬಾನಿಂದನೇ. ಸೊ ಪ್ರತಿ ಗುರುಪೂರ್ಣಿಮೆ ಇಲ್ಲಿ ಬಂದೇ ಬರ್ತೀವಿ, ಸೇವೆ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಇವತ್ತು ಗುರು ಪೌರ್ಣಮಿ ಗುರುಗಳಿಗೆ ತುಂಬ ಮುಖ್ಯವಾದ ದಿವಸ. ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಬಾಬಾ ಹುಟ್ಟಿದ ದಿನ ಅಂತ ಅಂದ್ಕೊಂಡಿದ್ದಾರೆ.
ಆದರೆ ಅದು ಬಾಬಾ ಹುಟ್ಟಿದ ದಿನ ಅಲ್ಲ, ಅವರು ಇವತ್ತು ಸಮಾಧಿಗೆ ಹೋಗಿದ್ದ ದಿನ ಅಂತೆ. ಅದರಿಂದ ಶಿರಡಿಲಿ ತುಂಬ ಪ್ರಾಮುಖ್ಯತೆ ಕೊಟ್ಟು ತುಂಬ ಪೂಜೆ ಮಾಡ್ತಾರೆ. ನಾವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂತ ನಮ್ಮ ಮಲ್ಲೇಶ್ವರಮಲ್ಲಿ ಇರುವಂಥ ಶಿರಡಿ ಸಾಯಿನಾಥ ದರ್ಶನ ಪಡೆಯೋಕ್ಕಂತ ಬಂದಿದ್ದೀವಿ. ಮತ್ತು ಗುರು ರಾಘವೇಂದ್ರ ದರ್ಶನ ಮಾಡ್ಕೊಂಬಂದ್ವಿ. ಇಲ್ಲಿ ಕಾಡುಮಲ್ಲೇಶ್ವರಕ್ಕೆ ಹೋಗ್ಬಿಟ್ಟು ದಕ್ಷಿಣ ಮೂರ್ತಿ ಇದ್ದಾರಲ್ಲ, ಅವರು ಗುರುಗಳಲ್ವ, ಅವ್ರಿಗೂ ನಮಸ್ಕಾರ ಮಾಡ್ಕೊಂಬಂದ್ವಿ. ಆಮೇಲೆ ನಮಗೆ ಗುರುಗಳಾದಂಥ ನಮ್ಮ ತಂದೆ ತಾಯಿಗೆ ಫಸ್ಟು ನಮಸ್ಕಾರ ಮಾಡಿದ್ವಿ. ಆಮೇಲೆ ನಮಗೆ ವಿದ್ಯಾ ಬುದ್ಧಿ ಕೊಟ್ಟಂಥ ಗುರುಗಳಿಗೆ ನಮಸ್ಕಾರ ಮಾಡಿದ್ವಿ. ಇವತ್ತು ಗುರು ಪೌರ್ಣಮಿ ಆಗಿದ್ದರಿಂದ ಎಲ್ಲ ನಮ್ಮ ದೇಶದಲ್ಲಿರುವಂಥ ಎಲ್ಲ ಜನತೆಗೂ ಗುರುಗಳು ಹಾಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ಇದನ್ನು ವ್ಯಾಸ ಪೌರ್ಣಮಿ ಅಂತ ಹೋಗ್ತೀವಿ. ವ್ಯಾಸ 4 ವೇದನ ಅಧ್ಯಯನ ಮಾಡಿ ಒಂದು ಅವನಿಗೆ ಗುರುಗೆ ಒಂದು ನಮನ ಕೊಟ್ಟ. ಯಾಕೆಂದರೆ ಪ್ರಥಮ ಗುರು ಅವನು. ಈ ದೇಶಕ್ಕೆ ಪ್ರಥಮ ಗುರು ಯಾರಪ್ಪ ಅಂದರೆ ವ್ಯಾಸ. ವ್ಯಾಸನಿಂದಾನೇ ನಾವು ಈ ಗುರು ಪೂರ್ಣಿಮಾ ನಾವು ವಿ ರೆಸ್ಪೆಕ್ಟ್ ಅವ್ರ ಎಲ್ಲ ನಮ್ಮ ಟೀಚರ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಗುರುನ ಎಕ್ಸ್ಪೆಕ್ಟ್ ಮಾಡ್ತೀವಿ ಟೂ ಮಚ್ ಆಗಿ. ಯಾಕೆಂದರೆ ಈ ಗುರು ಇಲ್ಲದೆ ಹೋದರೆ ಏನು ಕೆಲಸವೂ ಸಾಧನೆ ಮಾಡೋಕ್ಕೆ ಆಗೋದೇ ಇಲ್ಲ ಈ ಪ್ರಪಂಚದಲ್ಲಿ. ಎಲ್ಲರೂ ಹೇಳ್ತಾರೆ ಗುರು ಇಲ್ಲದೆ ನಾನು ಏನೇನೋ ಮಾಡ್ತೀನಿ ಅಂತ. ಖಂಡಿತ ಮಾಡೋಕ್ಕಾಗಲ್ಲ. ಒಂದು ಗುರು ಮಾರ್ಗದರ್ಶನ ಇದ್ರೇ ಎಲ್ಲನೂ ಸತತವಾಗಿ ನಡೆಯುತ್ತೆ. ಯಾಕೆಂದರೆ ಗುರು ಯಾವ್ಯಾವ ಕಾಲಕ್ಕೆ ಏನೇನು ಮಾಡ್ಬೇಕು ನಿನಗೆ ಹತ್ತಿಸ್ತಾನೆ, ಒಂದೊಂದು ಸ್ಟೇಜದು ಹತ್ತಿಸ್ತಾನೆ. ನೋಡು ಇದನ್ನು ಮಾಡು ಅಂತ ವ್ಯಾಸ ಕೊಟ್ಟಂಥ ಒಂದು ವ್ಯಾಸ ಮಹರ್ಷಿ ಕೊಟ್ಟಂಥ ಒಂದು ಬುನಾದಿ ನಮಗೆ ಈವನ್ ಟುಡೇ ಅದು ನಮಗೆ ಒಂದು ಒಳ್ಳೆ ಮಾರ್ಗದರ್ಶನವಾಗಿದೆ. ಸೊ ಇದನ್ನು ಈ ಹುಣ್ಣಿಮೆನ ನಾವು ವ್ಯಾಸ ಪೌರ್ಣಮಿ ಅಂತಾನೂ ಕೂಗ್ತೀವಿ. ಬಟ್ ವ್ಯಾಸನಿಗೊಂದು, ಯಾಕೆಂದರೆ ವ್ಯಾಸ ಪೌರ್ಣಮಿ ಅಂತ ಕೂಗಿದ್ರೆ ವ್ಯಾಸನಿಗೊಂದು ಒಂದು ನಮನ ಕೊಟ್ಟಂಗೆ ಆಗುತ್ತೆ. ಬಿಕಾಸ್ ಈಸ್ ಅವರ್ ಗುರು. ಅದಕ್ಕೆ ನೋಡಿ ಈವನ್ ಟುಡೇ ಟೀಚರ್ಸ್ ಡೇ ಅಂತ ಮಾಡ್ತೀವಿ ನಾವು. ಬಿಕಾಸ್ ವಿ ರೆಸ್ಪೆಕ್ಟ್ ದ ಟೀಚರ್ ಇಲ್ಲದೆ ಹೋದರೆ ಏನಕ್ಕೆ ಇವತ್ತು ಕಲಿಯೋಕ್ಕೆ ಈ ವಿದ್ಯೆ ಕಲಿಸಿದ್ದು ನನಗೆ ಒಂದು ಮೇಷ್ಟ್ರು. ಅವ್ನಿಗೆ ಇವತ್ತು ಸಲ್ಯೂಟ್. ಯಾಕೆಂದರೆ ಅವನ ಮಾರ್ಗದರ್ಶನದಿಂದ ಇವತ್ತು ಬದುಕು ಬಂದಿದ್ದೀನಿ ನಾನು. ಸೊ ಗುರು ಇಲ್ಲದೆ ಹೋದರೆ ಏನೂ ಸಾಧ್ಯ ಇಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ಸಾಯಿ ಮಂದಿರದಲ್ಲಿ ನಾವು ಗುರುನ ಒಪ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಸಾಯಿ ಮಂದಿರದಲ್ಲಿ ಸಬ್ಕಾ ಮಾಲಿಕ್ ಏಕ್ ನಮ್ಮ ಗುರು ಹೇಳ್ತಾನೆ, ಶ್ರದ್ಧಾ ಅವ್ರ ಸಬೂರಿ. ಶ್ರದ್ಧೆ ಮತ್ತು ಸಬೂರಿ ಎರಡು ಇದ್ದರೆ ಈ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಶ್ರದ್ಧೆ ಇಲ್ಲದೆ ಹೋದರೆ ವಿ ಕಾಂಟ್ ಡು ಎನಿಥಿಂಗ್ ಅಟ್ ಆಲ್. ಸೊ ಗುರು ಮಾರ್ಗದರ್ಶನ ಇರೋದ್ರಿಂದ ಗುರು ಹೇಳ್ತಾನೆ, ನಮ್ಮಲ್ಲಿ ವಿ ಆರ್ ನೋ ಕ್ಯಾಸ್ಟ್, ವಿ ಆರ್ ನೋ ಕ್ರೀಡ್, ಯಾವ ಒಂದು ಇದೇ ಇಲ್ಲ ನಮಗೆ. ಏನಕ್ಕೆ ಬೇಕು? ನಾವು ಯಾಕೆ ಜಗಳ ಆಡಬೇಕಾ? ಯಾವ ಜನ ಬೇಕಾದರೂ ಬರಲಿ, ಎಲ್ಲರೂ ಬರಲಿ. ನಮ್ಮ ಮಂದಿರಕ್ಕೆ ನೋಡಿ ಎಲ್ಲ ಸರ್ವ ಜನಾಂಗವೂ ಬರುತ್ತೆ. ನಾವು ಯಾರನ್ನೂ ಜಾತಿ ಕೇಳೋದಿಲ್ಲ. ಸೊ ಬಿಕಾಸ್ ಗುರು ಹೇಳ್ಕೊಟ್ಟಂಥ ಒಂದು ಪಾಠ, ಆ ಪಾಠನ ಇಂದಿಗೂ ಅವ್ನಿಗೆ ಒಪ್ಪಿಸ್ತೀವಿ. ಇಂದೂ 2 ಕೈ ಎತ್ತು ಮುಗಿತೀವಿ. ನಿಮ್ಮ ಜೀವನದ ಗುರುಗಳು? ನನ್ನ ಜೀವನದ ಗುರು ಬಾಬಾ 65 ವರ್ಷ ಸೇವೆ ಕೊಟ್ಟಿದ್ದೀನಿ ಈ ಮಂದಿರಕ್ಕೆ. 65 years ಆಫ್ ನನ್ನ ಡೆಡಿಕೇಶನ್ ಟು ದಿಸ್ ಮಂದಿರ್. ಬಿಕಾಸ್ ಇದು ನಮ್ಮ ತಂದೆ ಕಾಲದಲ್ಲಿ ಸ್ಥಾಪನೆ ಆಯಿತು. 1941 ನಾನು ಹುಟ್ಟಿರಲಿಲ್ಲ, 43ರಲ್ಲಿ ಹುಟ್ಟಿದೆ. ಈಗ ಐ ಆಲ್ರೆಡಿ ಕ್ರಾಸ್ 80 years. ಸೊ ಅವಾಗ ನಮ್ಮ ತಂದೆ ಹೇಳಿದ್ರು, ಅವಾಗ ಬಾಬನ್ನ ಒಪ್ಕೊಂಡ್ರು ಅವರು ಆ ಕಾಲದಲ್ಲಿ. ಸೊ 6 ಮಾರ್ಗದರ್ಶನದಲ್ಲಿ ಅಲ್ಲಿದ್ವಿ ಮೊದಲು. 8ನೇ ಕ್ರಾಸಲ್ಲಿ 7ನೇ ಕ್ರಾಸ್ 6, 7 ಮಧ್ಯೆ ಇದ್ವಿ. ಅಲ್ಲಿಂದ ಇಲ್ಲಿ ಮೂವ್ ಆಗಿದ್ದೀವಿ ಇಲ್ಲಿ. ಸೊ ಅದರಿಂದ ನಾವು ಗುರು ಇಲ್ಲದೆ ಅವ್ರು ಯಾವ ಕೆಲಸ ಮಾಡೋಕ್ಕಾಗಲ್ಲ. ಈವನ್ ಸಂಸ್ಕೃತ ಮೇಷ್ಟ್ರಿದ್ರು, ಅವರು ಪಾಠ ಮಾಡಿಕೊಟ್ರು. ಇದು ಕನ್ನಡ ಮೇಷ್ಟ್ರು, ಈ ಥರ ಎಲ್ಲರೂ ಅವ್ರವ್ರ ಕೊಡುಗೆ ಕೊಟ್ಟಿದ್ದಾರೆ. ಆದ್ದರಿಂದ ಸಾಯಿಬಾಬಾ ಒಂದೊಂದು ಇಂಚಲ್ಲೂ ನಮ್ಮನ್ನು ಹತ್ತಿಸ್ತಾ ಇದ್ದಾನೆ. ಎಂದೂ ಕೈ ಬಿಟ್ಟಿಲ್ಲ, ಕೈ ಬಿಡೋದೂ ಇಲ್ಲ. ಇದು ಮಲ್ಲೇಶ್ವರದ ಸಾಯಿಬಾಬಾ ದೇವಸ್ಥಾನ 25 ವರ್ಷದಿಂದ ಇದೆ. ತುಂಬ ಸತ್ಯವಾದ ದೇವರು. ತುಂಬ ಜನ ಇಲ್ಲಿ ಬರ್ತಾರೆ. ಎಷ್ಟು ಬಾಬಾ ದೇವಸ್ಥಾನ ಇದೆ ಎಲ್ಲ ಕಡೆ. ಮಲ್ಲೇಶ್ವರದಲ್ಲಿರೋ ಬಾಬಾಗೆ ತುಂಬ ವಿಶೇಷ ಶಕ್ತಿ ಇದೆ. ಈ ಗುರುಪೌರ್ಣಮಿ ಎಲ್ಲದೇ ಥರ ಪ್ರೋಗ್ರಾಮ್ಗಳಲ್ಲಿ ಬಾಬಾ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಸತ್ಯದ ದೇವರು ಬಾಬಾ. ತುಂಬ ವರ್ಷದಿಂದ ನಂಬ್ಕೊಂಡು ಬಂದಿದ್ದೀವಿ. ಏನು ಅಂದ್ಕೊಂಡ್ರೂ ಕೆಲಸ ಆಗುತ್ತೆ. ಅಷ್ಟೇ ನಮ್ಗೆ ಬೇಕಾಗಿದೆ. ಇದ್ರ ವಿಶೇಷತೆ ಏನು ಅಂದರೆ ಶ್ರದ್ಧೆ ಭಕ್ತಿ ಬೇಕಷ್ಟೇ ಹೊರತು ಬಾಬಾ ಇಲ್ಲಿ ಏನೂ ಕೇಳಲ್ಲ. ನೀವು ಅದು ಕೊಡಿ, ಬಟ್ಟೆ ಕೊಡಿ, ಏನೂ ಕೇಳಲ್ಲ. ಭಕ್ತಿಯಿಂದ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅದೇ ಇಲ್ಲಿ ವಿಶೇಷತೆ. ಶ್ರದ್ಧೆ ಸಬೂರಿ ಬಾಬಂಗೆ ಬೇಕಾಗಿರೋದು ಇನ್ನೇನು ಬೇಡ. ಶ್ರದ್ಧೆ ಸಬೂರಿ ಅಷ್ಟೇ ಬೇಕಾಗಿದೆ. ಈ ದೇವಸ್ಥಾನ ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿ ಇತ್ತು. ಚಿಕ್ಕದಾಗಿತ್ತು, ಒಂದೇ ಒಂದು ಅಂಗಡಿ ಥರ ಇತ್ತು. ಆ ಅಂಗಡಿಯಿಂದ ಈ ದೇವಸ್ಥಾನನ ತಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರತಿಷ್ಠಾಪನೆ ಸಾಯಿ ಮಲ್ಲೇಶ್ವರದಲ್ಲಿ ಇಡೀ ಜಗತ್ತಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕಾರ
ನಮ್ಮ ಧರ್ಮ ನಮ್ಮ ಇದು ಯಾವತ್ತೂ ಬಿಟ್ಟುಕೊಡಬಾರ್ದು. ಬಿಟ್ಟುಕೊಟ್ರೆ ನಮಗೆ ಅದರಲ್ಲಿ ಬಹಳ ಬಹಳ ದುಃಖ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು ಆ ಥರ ಇರಬೇಕು. ಅವರು ಬೇರೆ ಇವರು ಬೇರೆ, ಅವರು ಬೇರೆ ಇವರು ಬೇರೆ. ಬಾಬಾಗೆ ಆ ಥರ ಏನೂ ಇಲ್ಲ. ಎಲ್ಲ ಒಂದೇ, ಜಗತ್ತು ಒಂದೇ, ಜನನೂ ಒಂದೇ. ಅದೇ ಅಭಿಪ್ರಾಯಗಳು 108 ಇರ್ಬೋದು. ಆ ಅಭಿಪ್ರಾಯನ ತಗೊಂಡ್ಬಂದು ರಾಜಕೀಯದಲ್ಲಿ ಇಟ್ಬಿಟ್ಟು ಮಾಡೋಕ್ಕೆ ಹೋಗಬಾರ್ದು. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಸಾಯಿಬಾಬಾನ ಅಲಂಕಾರ ಮಾಡಿದ್ದಾರೆ. ಇಲ್ಲಿಗೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅವರ ವಿಶೇಷವಾದ ಥ್ಯಾಂಕ್ಸ್ನ ಗುರುಗಳಿಗೆ ತಿಳಿಸಿ ಹಾಗೂ ನಮಗೆ ಒಳ್ಳೆ ದಾರಿಯಲ್ಲಿ ಸಾಕ್ಸಪ್ಪ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.